ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತೇಶ್. ಬೀದರ್ ಜನರಿಗೆ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಬೀದರ್ ಬೆಂಗಳೂರು ನಡುವಿನ ವಿಮಾನಯಾನ ಮತ್ತೆ ಆರಂಭವಾಗಲಿದೆ. ಆರಂಭಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ವಿಮಾನ ಹಾರಾಟಕ್ಕೆ ಎದುರಾಗಿದ್ದಂತಹ ಎಲ್ಲ ತಾಂತ್ರಿಕ ವಿಷಯಗಳನ್ನು ಪೂರೈಸಲಾಗಿದ್ದು ಏಪ್ರಿಲ್ 15ರಿಂದ ವಿಮಾನ ಸೇವೆ ಶುರು ಮಾಡಲು ಸ್ಟಾರ್ ಏರ್ಲೈನ್ಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಸ್ಟಾರ್ ಏರ್ಲೈನ್ಸ್ ಆನ್ಲೈನ್ನಲ್ಲಿ ವಿಮಾನದ ಟಿಕೆಟ್ ಬುಕ್ಕಿಂಗ್ ಕೂಡ ಆರಂಭಗೊಂಡಿದೆ. ಪ್ರತಿದಿನ ವಿಮಾನ ಹಾರಾಟ ನಡೆಯಲಿದೆ ಬೀದರ್ ಮತ್ತು ಬೆಂಗಳೂರಿನ ನಡುವೆ. ಬೆಳಗ್ಗೆ ಬೆಂಗಳೂರಿನಿಂದ 7:45 ಬರುತ್ತೆ ಬೀದರ್ ಕಡೆಗೆ, 9:30 ಬೀದರ್ನಿಂದ ಹೊರಡುತ್ತೆ. ಈ ಒಂದು ವಿಮಾನ ಪ್ರತಿದಿನ ಇದೇ ರೀತಿ ಆಗುತ್ತೆ. ಈಗಾಗಲೇ ಅಧಿಕೃತವಾಗಿ ಈಶ್ವರ್ ಖಂಡ್ರೆ ಅವರು ಇವತ್ತು ನಮ್ಮ ಪ್ರತಿನಿಧಿ ದೇವರಾಜ್ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಸಾಕಷ್ಟು ಜನರು ಇದಕ್ಕೆ ಈ ಒಂದು ಕೆಲಸ ಅಷ್ಟು ಸುಲಭದಲ್ಲ, ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತನ್ನು ಕೂಡ ಆಡಿದ್ರು. ಆದರೆ ನಾನು ಮಾತನಾಡುವ ಮನುಷ್ಯ ಅಲ್ಲ, ಮಾಡಿ ತೋರಿಸುವ ಮನುಷ್ಯ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ರು. ಈಶ್ವರ್ ಖಂಡ್ರೆ ಸಚಿವರಾದ ಮೇಲೆ ಮತ್ತು ಸಂಸದ ಸಾಗರ್ ಖಂಡ್ರೆ ಸಂಸದರಾದ ಮೇಲೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಪ್ರತಿ ಒಂದು ವಾರದಲ್ಲಾದರೂ ಈಶ್ವರ್ ಖಂಡ್ರೆ ಅವರಿಗೆ ನೆನಪಿಗೆ ಕೊಡ್ತಿದ್ರು ನಮ್ಮ ಪ್ರತಿನಿಧಿಗಳು. ಸರ್, ವಿಮಾನಯಾನದ ಕುರಿತು ಏನಾಯ್ತು ಸರ್ ವಿಮಾನಯಾನ ಏನಾಯ್ತು? ನಮ್ಮ ವಿಡಿಯೋ ಎಡಿಟರ್ಸ್ ಪ್ಲೇ ಮಾಡ್ತಾರೆ. ಒಂದು ವಾರದಲ್ಲಿ ತಿಂಗಳಿಗೆ 1-2 ಸಲ ಯಾರು ನೆನಪು ಕೊಡ್ತಾರೋ ಇಲ್ಲೋ ಉತ್ತರ ಕರ್ನಾಟಕ ನ್ಯೂಸ್ ಈಶ್ವರ್ ಖಂಡ್ರೆ ಅವ್ರನ್ನ ಕಂಡ್ರೆ ಒಂದೇ ಕೇಳ್ತಿತ್ತು, ಸರ್ ವಿಮಾನಯಾನ ಯಾವಾಗ? ಒಂದ್ಸಲ ಒಂದು 4-5 ಕ್ಲಿಪ್ ಆದರೂ ಪ್ಲೇ ಮಾಡಿ, ಯಾಕೆಂದರೆ ಹಿಂದಿನ ಎಲ್ಲ ಮಾಹಿತಿಯನ್ನು ಕೊಡೋಕ್ಕಾಗಲ್ಲ. ಆದರೆ ನಮ್ಮ ಎಡಿಟರ್ಸ್ಗಳು ಒಂದು 4-5 ಕ್ಲಿಪ್ ಏನು ಉತ್ತರ ಕರ್ನಾಟಕ ನ್ಯೂಸ್ ಈ ಒಂದು ಸುದ್ದಿಯನ್ನು ಬೆಂಬಿಡದೆ ಹೇಗೆ ಫಾಲೋ ಅಪ್ ಮಾಡಿತ್ತು, ಸಂಸದ ಸಾಗರ್ ಖಂಡ್ರೆ ಅವರಿಗೆ ಮತ್ತು ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಹೇಗೆ ಈ ಒಂದು ವಿಮಾನಯಾನದ ಸುದ್ದಿಯನ್ನು ಬೆಂಬಿಡದೆ ಪ್ರತಿ ಸಲ ಕೇಳ್ತಾನೆ ಇರ್ತೋ. ಅವರಿಗೆ ಏನಾಯ್ತು ಸರ್, ಪ್ರತಿ ಒಂದು ವಾರ ಒಂದು ತಿಂಗಳಿಗೆ ಒಂದ್ಸಲ ಅಪ್ಡೇಟ್ ತಗೊಂತಾನೆ ಇದ್ರು ನಮ್ಮ ಪ್ರತಿನಿಧಿ. ಒಂದ್ಸಲ ಕೆಲವೊಂದು ಬೈಟ್ಗಳನ್ನು ಕ್ಲಿಕ್ ಆಗಿ ಪ್ಲೇ ಮಾಡಿ. ಆಗಸ್ಟ್ 15ರಂದು 3 ತಿಂಗಳ ಒಳಗಾಗಿ ವಿಮಾನಯಾನ ಪುನರಾರಂಭ ಮಾಡ್ತೀನಿ ಅಂತ ಹೇಳಿದ್ರಿ. ಬೀದರ್ ವಿಮಾನ ಇನ್ನು 15 ದಿನ ಬಾಕಿ ಐತೆ, ಪುನರಾರಂಭ ಆಗುತ್ತೆ ಸರ್? ಪುನರಾರಂಭ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಬರುವ 1 ತಿಂಗಳ ಒಳಗಾಗಿ ಆದಷ್ಟು ಶೀಘ್ರದಲ್ಲಿ. ವಿಮಾನಯಾನ ಸೇವೆ ರದ್ದಾಗಿತ್ತು, ವಿಮಾನ ಹಾರಾಟ ಬಂದಾಗಿತ್ತು. ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಉಡಾನ್ ಯೋಜನೆ ಅಡಿಯಲ್ಲಿ 3 ವರ್ಷ ಕೆಳಗಡೆ ಪ್ರಾರಂಭ ಆಗಿತ್ತು. ಇದನ್ನು ಮುಂದುವರಿಸಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ. ಆದರೆ ಕೇಂದ್ರ ಅದಕ್ಕೆ ಇವತ್ತಲ್ಲಿಂದ ಯಾವುದೇ ಒಪ್ಪಿಗೆ ಕೊಡಲಿಲ್ಲ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿ ಅವರಿಗೆ ಭೇಟಿ ಮಾಡಿ ಇವತ್ತು ಬೀದರ್ಗೆ ವಿಮಾನಯಾನ ಪ್ರಾರಂಭ ಮಾಡಬೇಕು ಅಂತೇಳಿ ಹೇಳಿ ಪುನರಾರಂಭ ಮಾಡಬೇಕು ಅಂತ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ನಡೆದಂಥ ಮೊನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮ್ಯಾಕ್ರೋ ಯೋಜನೆಯಲ್ಲಿ ನಮಗೇನು ಅನುದಾನ ಕೋಟಿಗಿಂತ ಜಾಸ್ತಿ ಅನುದಾನ ನಾವು ಬಿಡುಗಡೆ ಮಾಡಿದ್ದೀವಿ. ಅದು ಬೀದರ್ ಏರ್ಫೋರ್ಸ್ ಬೇಸಿದ್ದು ಸಲಿಕ್ಕಿಂದು ಡೆಲ್ಲಿಗೆ ಅಪ್ರೂವಲ್ಗೆ ಹೋಗಿದೆ. ಅದು ನಾವು ಮತ್ತೆ ಫ್ಲೈಟ್ ಆಪ್ರೇಷನ್ ಚಾಲು ಮಾಡಬೇಕಂತಂದರೆ ಅದು ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಎಷ್ಟು ಬೇಗ ನಾವು ಮಾಡಿಸ್ಬೇಕಷ್ಟೇವೆ. ಸ್ಟಾರ್ ಏರ್ಲೈನ್ಸಿಗೆ ನಾವು ಮಾತುಕತೆ ಮಾಡಿ 16 ಕೋಟಿ ಕೂಡ ಅವ್ರಿಗೆ ನಾವು ಪ್ರಾಮಿಸ್ ಮಾಡಿದ್ದೀವಿ ನಾವು ಕೊಡ್ತೀವಿ ಅಂತ. ಯಾಕಂದರೆ ಉಡಾನ್ ಸ್ಕೀಮಲ್ಲಿ ಸಬ್ಸಿಡಿ ಇತ್ತು. ಈ ಬೀದರಿಂದ ಬೆಂಗಳೂರಿಗೆ ಏನು ಫ್ಲೈಟ್ ನಡೀತಿತ್ತು ಅದರಲ್ಲಿ ಅವರಿಗೆ ಲಾಸ್ ಆಗಬಾರ್ದು ಅಂತ ಸಲಿಕ್ಕೆ ಉಡಾನ್ ವತಿಯಿಂದ ಕೇಂದ್ರದಿಂದ 80%, ರಾಜ್ಯದಿಂದ 20%, 80-20 ರೇಷಿಯೋದಿಂದ ಅವರಿಗೆ ಸಬ್ಸಿಡಿ ಸಿಗ್ತಿತ್ತು. ಆದರೆ ಉಡಾನ್ 3 ವರ್ಷ ಸ್ಕೀಮ್ ಇದ್ದ ಸಲಿಕ್ಕೆ ನಾನು ಕೇಂದ್ರ ಸಚಿವರಿಗೆ ಹೋಗಿ ಭೇಟಿ ಮಾಡಿದಿತ್ತು. ಅದು ಮತ್ತಿನ್ನೂ ಟೈಮ್ ತೊಗೊಳತ್ತ, ಲೇಟ್ ಆಗಬಾರ್ದು ಅಂತ ಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನಾವು 100% ನಾವು ಕೊಡ್ತೀವಿ ಅಂತ ನಾವು ಈಗಾಗಲೇ 16 ಕೋಟಿ ನಾವು ಪ್ರಾಮಿಸ್ ಮಾಡಿದ್ದೀವಿ. ಅದು ಡೆಲ್ಲಿಗೆ ಅಪ್ರೂವಲ್ಗೆ ಹೋಗಿದೆ. ಅದು ಬೇಗ ಆಗ್ಬೋದು. ಈಗ ಎಲ್ಲ ಪರವಾನಗಿ ತೆಗೆದುಕೊಂಡಿದ್ದೇವೆ. ಯಾರಿಗೆ ನಾವು ಕೊಟ್ಟಿದ್ದೇವೆ ಸ್ಟಾರ್ ಏರ್ವೇಸ್, ನಮ್ಮ ಜಿಲ್ಲಾಧಿಕಾರಿ ನಿನ್ನೆ ಮೊನ್ನೆನೂ ಮಾತನಾಡಿದ್ದಾರೆ. ಅವರು ಇವತ್ತೇನೋ ಒಂದು MOU ಮಾಡ್ಕೊಳ್ಬೇಕಾಗ್ತದೆ, ಒಡಂಬಡಿಕೆ ನಮ್ಮ ಇಲಾಖೆಯ ಜೊತೆಯಲ್ಲಿ, IID ಜೊತೆಯಲ್ಲಿ ಇವತ್ತು ಅದು ಪ್ರಕ್ರಿಯೆ ನಡೀತಾ ಇದೆ. ಆದಷ್ಟು ಮಾರ್ಚ್ 1ನೇ ವಾರದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ನಾನು ಮಾತಾಡಿದ್ದಾಗ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ. ಕೇಳಿದ್ರಲ್ಲ,
ಈಶ್ವರ್ ಖಂಡ್ರೆ ಅವರಿಗೆ ಸತತವಾಗಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ವಿಮಾನಯಾನದ ಕುರಿತು ಅವರಿಗೆ ಪ್ರಶ್ನೆಯನ್ನ ಮಾಡ್ತಾನೆ ಇತ್ತು. ಆದರೆ ಈಶ್ವರ್ ಖಂಡ್ರೆ ಅವರ ತಾಳ್ಮೆ ಎಂಥದ್ದು ಅಂದ್ರೆ, ವಾರಕ್ಕೊಂದ್ಸಲ ಪ್ರಶ್ನೆ ಮಾಡಿದ್ರು 15 ದಿನಕ್ಕೊಂದ್ಸಲ ಪ್ರಶ್ನೆ ಮಾಡಿದ್ರು ಕೂಡ ಅವರು ಉತ್ತಮ ರೀತಿಯಲ್ಲಿ ನಮಗೆ ಉತ್ತರ ಕೊಡ್ತಾರೆ. ಮಾಡ್ತೀನಿ ಮಾರ್ಚ್ ಅಂತ ಹೇಳಿದ್ರು, ಮಾರ್ಚ್ನಲ್ಲಿ ಆಗಲಿಲ್ಲ. ಆದರೆ ಮೊನ್ನೆ ಕೊನೆಯದಾಗಿ ಕೇಳಿದಾಗ ಇಲ್ಲ, ಈ ಒಂದು ತಿಂಗಳೊಳಗೆ ಮಾಡಿಕೊಡ್ತೀವಿ, ವಿಮಾನಯಾನ ಪ್ರಾರಂಭ ಮಾಡ್ತೀವಿ, ಜಿಲ್ಲಾಧಿಕಾರಿ ಮತ್ತೆ ಆ ಒಂದು ಕಂಪನಿಯ ನಡುವೆ ಒಡಂಬಡಿಕೆ ನಡೀತಾ ಇದೆ, ಮುಂದಿನ ಕೆಲವೇ ದಿನಗಳಲ್ಲಿ ಮಾಡಿಕೊಡ್ತೀವಿ ಅಂತ ಸಾಗರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅವ್ರು ಹೇಳಿದ್ರು. ನಾನು ಈ ಒಂದು ಸ್ಟುಡಿಯೋದಲ್ಲಿ ಕೂತಾಗ ಈ ಒಂದು ಮಾತು ಹೇಳಬಾರ್ದು, ಆದರೆ ಒಳ್ಳೆ ಕೆಲಸ ಮಾಡಿದಾಗ, ಒಳ್ಳೆಯವರು ಒಳ್ಳೆಯದನ್ನು ಮಾಡಿದಾಗ ಹೇಳಲೇಬೇಕಾಗತ್ತೆ. ಈಶ್ವರ್ ಖಂಡ್ರೆ ಅವರಿಗೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕೆಲವೊಂದು ವಿಷಯಗಳಲ್ಲಿ ವಿರೋಧ ಮಾಡಿತ್ತು, ಇಲ್ಲ ಅಂತಲ್ಲ. ಆದರೆ ಬೀದರ್ನ ಶಿವನಗರದಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗುತ್ತೆ. ಈ ಒಂದು ಸುದ್ದಿಯನ್ನ ಕೂಡ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಬಿತ್ತರಿಸುತ್ತೆ. ಅದಕ್ಕೂ ಕೂಡ ಒಳ್ಳೆ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟು ಕಾಮಗಾರಿಯನ್ನ ಮಾಡಿಸ್ತಾರೆ. ಎರಡನೇದು, ಬೀದರ್ ಮಹಾನಗರ ಪಾಲಿಕೆ ವಿಷಯವಾರು ನಗರ ಪಾಲಿಕೆ ಇದೆಯಲ್ಲ, ಅದು ಮಹಾನಗರ ಪಾಲಿಕೆ ಯಾವಾಗ ಅಂತ ಪದೇ ಪದೇ ಪ್ರಶ್ನೆ ಮಾಡಿದಾಗ ಅದನ್ನು ಕೂಡ ಮಾಡಿಸಿದ್ರು. ವಿಮಾನಯಾನದ ಕುರಿತು ಸತತವಾಗಿ ಸುದ್ದಿ ಬಿತ್ತರವಾದವು, ಆವಾಗ ಕೂಡ ಅವರು ಮಾಡೇ ಮಾಡ್ತೀನಿ ಅಂತ ಅದನ್ನು ಕೂಡ ಮಾಡಿದ್ರು. ಇನ್ನು ಈ ಬೀದರ್ನಲ್ಲಿ ದರೋಡೆ ಆದಾಗ ಸರ್, ಈ ರೀತಿಯ ದರೋಡೆ ಪ್ರಕರಣಗಳಿಗೆ ಕಂಟ್ರೋಲ್ ಮಾಡೋದು ಹೆಂಗೆ, ಜಿಲ್ಲಾಡಳಿತ ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ ಅಂದಾಗ ಇವತ್ತು ನಾವು ನೋಡ್ತೀವಿ CCTVಗಳನ್ನು ಅಳವಡಿಸಿದ್ದಾರೆ ಬೀದರ್ನಲ್ಲಿ ಈ ಒಂದು ಕ್ರೈಮ್ ರೇಟ್ನ ತಗ್ಗಿಸ್ಲಿಕ್ಕೆ. ಅಂದ್ರೆ ಈಶ್ವರ್ ಖಂಡ್ರೆ ಅವರಿಗೆ ಕೆಲಸ ಮಾಡುವ ಇಚ್ಛೆ ಇದೆ, ಕೆಲಸ ಮಾಡುವ ಮನೋಭಾವನೆ ಇದೆ, ಆದ್ರೆ ಕೆಲವೊಬ್ರು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಆದ್ರೆ ಅವರಿಗೆ ಪ್ರಶ್ನೆಯನ್ನ ಮಾಡುವ ಇರ್ಬೋದು, ಇಲ್ಲ ಅಂದ್ರೆ ಅವರಿಗೆ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತಂದ್ರೆ ಖಂಡಿತ ಅಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದು ಇವತ್ತು ಮತ್ತೊಮ್ಮೆ ಪ್ರೂವ್ ಆಗಿದೆ. ಸಮಸ್ಯೆ ಬಗ್ಗೆ ಅವರ ಗಮನಕ್ಕೆ ಬರಬೇಕು, ಗಮನಕ್ಕೆ ಬಂದ್ರೆ ಖಂಡಿತ ಖಂಡ್ರೆ ಅವರ ಹತ್ತಿರ ಖಂಡಿತವಾಗಿಯೂ ಕೂಡ ಅಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಯಾಕಂದ್ರೆ ಈ ವಿಮಾನಯಾನದ ಒಂದು ವಿಷಯವನ್ನ ನಾವು ಪ್ರಸ್ತಾಪ ಮಾಡಿದಾಗ ಅಷ್ಟು ಸಾಮಾನ್ಯದ ಕೆಲಸ ಅಲ್ಲ. ಒಂದು ವಿಮಾನಯಾನ ಬಂದಾಗುತ್ತೆ, ನೆನೆಗುದಿಗೆ ಬೀಳುತ್ತೆ, ಅಲ್ಲಿರುವಂಥ ಸ್ಟಾಫ್ಗಳನ್ನು, ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಬಿಜಾಪುರ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಮುಗಿದು ಹೋಯ್ತು ಬೀದರ್ ಏರ್ಪೋರ್ಟ್ನ ಕತೆ ಅನ್ನೋ ಲೆಕ್ಕಕ್ಕೆ ಬಂದಿತ್ತು. ಈ ಒಂದು ಬೀದರ್ ವಿಮಾನಯಾನದ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ, ಬೀದರಲ್ಲಿ ಏರ್ಪೋರ್ಟ್ ಕ್ಲೋಸ್ ಆಯಿತು ಅಂತ ಬಹುತೇಕರು ಅಂದ್ಕೊಂಡಿದ್ರು. ಅದರಲ್ಲಿ ವಿಶೇಷವಾಗಿ BJPಗರಂತೂ ಇವರಿಂದ ಏನಾಗತ್ರಿ ಅನ್ನೋ ಒಂದು ಹೇಳಿಕೆಗಳನ್ನು ಕೂಡ ನಮ್ಮವರಿಗೆ ಒಂದು ಈಗ ಕ್ಯಾಮ್ರಾದ ಮುಂದೆ ಹೇಳಬಾರ್ದು, ಆದರೆ ಏನು ಆಗಲ್ಲ ರೀ ಇವ್ರ ಕೈಯಿಂದ ಅನ್ನೋ ಮಟ್ಟಿಗೆ ಹೇಳಿದರು. ಆದರೆ ಇವತ್ತು ಈಶ್ವರ್ ಖಂಡ್ರೆ ಮತ್ತೆ ವಿಮಾನಯಾನವನ್ನು ಪ್ರಾರಂಭ ಮಾಡಿ ತೋರಿಸ್ತಾ ಇದ್ದಾರೆ. ಅಂದರೆ ಅವ್ರು ಹೇಳ್ತಿದ್ರು, ನಾನು ಮಾತನಾಡುವ ಮನುಷ್ಯನಲ್ಲ, ಮಾಡಿ ತೋರಿಸುವ ಮನುಷ್ಯ ಅಂತ. ಆದರೆ ಜಿಲ್ಲೆಯ ಜನರ ಗಮನಕ್ಕಿರಲಿ, ಈ ಒಂದು ವಿಮಾನಯಾನ ಮರು ಪ್ರಾರಂಭ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಆಗಿರಲಿಲ್ಲ. ಸಂಸದ ಸಾಗರ್ ಖಂಡ್ರೆ ಕೇಂದ್ರದವರ ಮನವೊಲಿಸ್ತಾರೆ, ಆದರೆ ಅಲ್ಲಿ ಎಲ್ಲಿಯೂ ಕೂಡ ಅವರಿಗೆ ತಕ್ಕ ಮಟ್ಟಿಗೆ ಪ್ರತಿಕ್ರಿಯೆ ಸಿಗಲ್ಲ. ಉಡಾನ್ ಯೋಜನೆಯನ್ನ ತರಬೇಕಂತ ಅವರು ಕೂಡ ಪ್ರಯತ್ನ ಪಟ್ಟರು, ಆದರೆ ಆ ಮಟ್ಟಿಗೆ ಅವರಿಗೆ ಯಶಸ್ವಿ ಸಿಗಲಿಲ್ಲ ಸಾಗರ್ ಖಂಡ್ರೆ. ಆದರೆ ಸಾಗರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅಷ್ಟಕ್ಕೆ ಮಾತ್ರ ಇಲ್ಲ, ಕೇಂದ್ರದವ್ರು ಮಾಡಿಲ್ಲ ಅಂದ್ರೆ ನಾವು ಸುಮ್ಮನೆ ಇರಬಾರ್ದು ಅಂತ ರಾಜ್ಯದ ನಾಯಕರನ್ನ ಬೆಂಬಿಡದೆ ಅಲ್ಲಿ ಅವರು ಕೂಡ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ಸಿದ್ದರಾಮಯ್ಯನವರ ಹತ್ರ ಹೋಗ್ತಾರೆ ಮತ್ತು ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ರ ಮನವನ್ನ ಒಲಿಸ್ತಾರೆ. ಆವಾಗ ವಿಮಾನ ಸೇವೆ ಪ್ರಾರಂಭ ಮಾಡಲಿಕ್ಕೆ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಬಂದರು ಮತ್ತು ಒಳನಾಡು ಸಾರಿಗೆ ಇಲಾಖೆಯಿಂದ 13.48 ಕೋಟಿ ಅನುದಾನಕ್ಕೆ ಅನುಮೋದನೆಯನ್ನು ತರ್ತಾರೆ. ಇದು ಅಲ್ಲದೆ ಸಚಿವ ಸಂಪುಟದಲ್ಲಿ ಕೂಡ ಅನುಮೋದನೆಯನ್ನು ತರ್ತಾರೆ. ಕೆಲವೊಂದು ಟ್ಯಾಕ್ಸ್ಗಳ ಮೇಲೆ ಡಿಡಕ್ಷನ್ ಅನ್ನು ಮಾಡಿಸ್ಕೊಂತಾರೆ. ಆವಾಗ ಇಲಾಖೆಯೇ 30% ಹಾಗೂ 70% ಸಹಾಯಧನವನ್ನ ಕಲ್ಯಾಣ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಮಂಡಳಿಯಿಂದ ಭರಿಸಲು ನಿರ್ಧರಿಸ್ತಾರೆ. ಆವಾಗ ಈ ವಿಮಾನಯಾನ ಪ್ರಾರಂಭ ಆಗುತ್ತೆ. ನಾವು ಅಂದ್ಕೊಂಡಷ್ಟು ಸುಲಭದ ಮಟ್ಟಿಗೆ ಈಶ್ವರ್ ಖಂಡ್ರೆ ಫೋನ್ ಮುಖಾಂತರ ಮಾಡಿದ ಕೆಲಸಗಳಲ್ಲ, ಸಂಸದ ಸಾಗರ್ ಖಂಡ್ರೆ ದೆಹಲಿಗೆ ಹೋಗಿ ಮಾಡಿದಂಥ ಕೆಲಸಗಳಲ್ಲ. ಇದರ ಹಿಂದೆ ಇರುವಂತಹ ಪರಿಶ್ರಮ ಬಹಳ ದೊಡ್ಡದು. ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮನವೊಲಿಸಬೇಕು, ಸಚಿವರ ಮನವೊಲಿಸಬೇಕು. ಅದು ಮತ್ತೆ ಕಲಬುರಗಿಯಲ್ಲಿ ವಿಮಾನಯಾನ ವ್ಯವಸ್ಥೆ ಇದೆ, ಹೈದರಾಬಾದ್ನಲ್ಲಿದೆ, ಅಂಥದ್ರ ನಡುವೆ ಬೀದರಲ್ಲಿ ತರಬೇಕು. ಲಾಸ್ ಮೇಕಿಂಗ್ ಅಂತ ಅನೇಕರು ಅಂದ್ಕೊಂಡಿದ್ರು. ಆದರೆ ಬೆಂಬಿಡದೆ ಅದನ್ನ ಬೀದರ್ ಜಿಲ್ಲೆಗೆ ಹೆಂಗಾದ್ರೂ ಮಾಡಿ ತರ್ತೀನಿ. ಲೋಕಸಭೆ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಅವ್ರನ್ನ ಮಾತು ಹೇಳ್ತಾರೆ, ನನ್ನ ಮಗನಿಗೆ ಗೆಲ್ಸಿದ ಮೇಲೆ ನಾನು ಖಂಡಿತವಾಗಿ ಬೀದರ್ಗೆ ಏರ್ಪೋರ್ಟ್ ಅನ್ನ ಮತ್ತೆ ಮರು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಕೊಟ್ಟ ಮಾತಿನಂತೆ ಖಂಡ್ರೆ ಅವರು ನಡ್ಕೊಂಡಿದ್ದಾರೆ.
ಯಾಕೆಂದರೆ ಸಾಗರ್ ಖಂಡ್ರೆ ಅವರು ನನಗೆ ಚೆನ್ನಾಗಿ ನೆನಪಿದೆ. ಸಾಗರ್ ಖಂಡ್ರೆ ಅವರು ಮೊದಲು ಏನು ಅವರಿಗೆ MP ಟಿಕೆಟ್ ಕನ್ಫರ್ಮ್ ಆದಾಗ ಮೊಟ್ಟ ಮೊದಲನೇದಾಗಿ ಅವರು ಜಹೀರಾಬಾದ್ನ ಸಂಗಮನಾಥ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗಿ ಬರುವಂಥ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದಾಗ ಕೇಳಿದಾಗ, ಸರ್ ನೀವು ಕುಟುಂಬ ರಾಜಕಾರಣದಿಂದ ಬಂದವರು, ಜನರು ನಿಮ್ಮ ಮೇಲೆ ಹೆಂಗ್ರೆ ನಿರೀಕ್ಷೆಗಳನ್ನ ಇಟ್ಕೋಬೇಕು, ಕುಟುಂಬ ರಾಜಕಾರಣದ ಕುಡಿ ಅಂತ ಹೇಳ್ತಿದ್ದಾರೆ. ಅವ್ರು ಒಂದೇ ಮಾತು ಹೇಳಿದರು ಸಾಗರ್ ಖಂಡ್ರೆ ಅವರು, ನೋಡಿ ಕುಟುಂಬ ರಾಜಕಾರಣ ಅಂತ ಯಾರು ನನ್ನನ್ನು ನಾಮಿನೇಟ್ ಮಾಡಿದಾಗ ನಾನು ನನ್ನ ತಂದೆಯವರ ಇನ್ಫ್ಲುಯೆನ್ಸನ್ನು ಬಳಸ್ಕೊಂಡು ನಾನು ಡೈರೆಕ್ಟ್ ಯಾವುದಾದ್ರೂ ಪದವಿ ಪಡೆದುಕೊಂಡ್ರೆ ಅದು ಕುಟುಂಬ ರಾಜಕಾರಣ ಸರ್. ನಾನು ಚುನಾವಣೆಗೆ ಹೋಗ್ತಾ ಇದ್ದೀನಿ, ಜನರ ಆಶೀರ್ವಾದವನ್ನು ಪಡೆದು ಗೆದ್ದು ಬರ್ತೀನಿ, ಅದು ಕುಟುಂಬ ರಾಜಕಾರಣ ಆಗಲ್ಲ ಅಂತ ಹೇಳ್ತಿದ್ರು. ಆದರೆ ಸಾಗರ್ ಖಂಡ್ರೆ ಕುಟುಂಬ ರಾಜಕಾರಣದ ಹೊರತಾಗಿಯೂ ಕೂಡ ಈ ಮಟ್ಟಿಗೆ ಕೆಲಸ ಮಾಡ್ತಿರೋದು ನಿಜಕ್ಕೂ ಶ್ಲಾಘನೆಯನ್ನು ಮಾಡಬೇಕು. ಯಾಕಂದರೆ ಅತಿ ಚಿಕ್ಕ ವಯಸ್ಸಿನ ಸಂಸದರು ಈ ಮಟ್ಟಿಗೆ ಕೆಲಸ ಮಾಡ್ತಾ ಇರೋದು ಬೀದರ್ನ ಜನರು ಎಲ್ಲೋ ಒಂದು ಕಡೆ ಒಬ್ಬ ಒಳ್ಳೆಯ MP ಗೆಲ್ಲಿಸಿದ್ದೀವಿ ಅನ್ನೋ ಒಂದು ಇದರಲ್ಲಿದ್ದಾರೆ, ಸಂತೋಷದಲ್ಲಿದ್ದಾರೆ. ಆದರೆ ಸಾಗರ್ ಖಂಡ್ರೆ ಕೂಡ ಕೇವಲ ವಿಮಾನಯಾನ ಪ್ರಾರಂಭ ಮಾಡಿದ್ದೀವಿ ಅಂತ ತಮ್ಮ ಕೆಲಸಗಳು ಇಲ್ಲಿಗೆ ನಿಲ್ಲಿಸಬಾರ್ದು, ಇದಕ್ಕಿಂತಲೂ 10 ಪಟ್ಟು ಉತ್ತಮ ಕೆಲಸಗಳನ್ನು ಮಾಡಿ ಜನರಲ್ಲಿ ತಮ್ಮ ಹೆಸರನ್ನು ಮತ್ತಷ್ಟು ವರ್ಚಸ್ಸನ್ನು ಮತ್ತಷ್ಟು ಗುರುತಿಸ್ಕೊಳ್ಳುವ ರೀತಿ ಆಗಬೇಕು. ಅದೇ ರೀತಿ ಇವತ್ತು ಬೀದರ್ನ ಜನರು ಸಾಕಷ್ಟು ಈ ಒಂದು ಏರ್ಲೈನ್ಸು ಮತ್ತು ಈ ಒಂದು ಏರ್ಪೋರ್ಟು ಪ್ರಾರಂಭ ಆಗಿರೋದ್ರಿಂದ ನಮಗೆ ನಿಮಗೆ ಅಂತ ಅಲ್ಲ, ಇಡೀ ಜಿಲ್ಲೆಯ ಒಂದು ಅಭಿವೃದ್ಧಿಯ ಪಥ ಬದಲಾವಣೆ ಆಗುತ್ತೆ. ಎಲ್ಲ ಬಿಸ್ನೆಸ್ ಬೆಳೆಯುತ್ತೆ, ವ್ಯವಹಾರ ಬೆಳೆಯುತ್ತೆ, ಹೋಗೋಕೆ ಬರೋಕೆ ಎಲ್ಲ ವ್ಯವಸ್ಥೆ ಆಗುತ್ತೆ. ಬೆಂಗಳೂರು ಅಂದರೆ 1 ಗಂಟೆಯಲ್ಲಿ ಬೆಂಗಳೂರು, 1 ಗಂಟೆಯಲ್ಲಿ ಬೀದರ್, 1 ಗಂಟೆ ಬೆಂಗಳೂರು, 1 ಗಂಟೆಯಲ್ಲಿ ಬೀದರ್ ಆಗುತ್ತೆ. ಅಂದರೆ ಅದಕ್ಕೆ ಖಂಡ್ರೆ ಅವರ ಕೊಡುಗೆ ಈ ಬಾರಿ ಮರು ಪ್ರಾರಂಭದಲ್ಲಿ ಖಂಡ್ರೆ ಅವರ ಕೊಡುಗೆ ಅನನ್ಯವಾದದ್ದು. ಅದನ್ನು ನಾವು ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ. ಇವಾಗಿದ್ದು ಇಂದಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಪ್ರೈಮ್ ಟೈಮ್ನಲ್ಲಿ.